ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಲ್ಲಿ ನಡೆದ ದುರಂತ ಘಟನೆಯೊಂದು ಇದೀಗ ಆತಂಕ ಮೂಡಿಸಿದೆ. ಕೆಲಸ ಮಾಡುತ್ತಿದ್ದ 3 ಕಾರ್ಮಿಕರು ಆಯ ತಪ್ಪಿ ಡ್ರೈನೇಜ್ ಟ್ಯಾಂಕರ್ಗೆ ಬಿದ್ದಿದ್ದು ಓರ್ವನನ್ನು ರಕ್ಷಿಸಲಾಗಿದೆ. ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನ ವರ್ತೂರಿನ BWSSB ಪ್ಲಾಂಟ್ನಲ್ಲಿ ಈ ಘಟನೆ ನಡೆದಿದೆ. ಡ್ರೈನೇಜ್ ಸಂಸ್ಕರಣಾ ಘಟಕದಲ್ಲಿ ನಿರ್ವಹಣಾ ಕೆಲಸ ನಡೆಯುತ್ತಿದ್ದ ವೇಳೆ 3 ಕಾರ್ಮಿಕರು ಆಯ ತಪ್ಪಿ ಟ್ಯಾಂಕ್ಗೆ ಬಿದ್ದಿದ್ದಾರೆ ಎಂದು ತಿಳಿದು ಬಂದಿದೆ. ಈ ವೇಳೆ ಸ್ಥಳದಲ್ಲಿದ್ದ ಸಿಬ್ಬಂದಿ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದು ಓರ್ವ ಕಾರ್ಮಿಕನನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಬಿಹಾರ ಮೂಲದ ಬ್ರಿಜೇಶ್ ಹಾಗೂ ತಮಿಳುನಾಡು ಮೂಲದ ಅಖಿಲೇಶ್ ನಾಪತ್ತೆಯಾಗಿದ್ದಾರೆ. ಘಟನೆಯ ಬಳಿಕ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿದ್ದು ಟ್ಯಾಂಕರ್ ಒಳಗೆ ಗ್ರಾಪ್ ನೇಲ್ ಸಹಾಯದಿಂದ ಹುಡುಕಾಟ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. 10 ಅಡಿಗೂ ಹೆಚ್ಚು ಆಳದ ಡ್ರೈನೇಜ್ ನೀರು ಇರುವುದರಿಂದ ಮೃತದೇಹಗಳ ಪತ್ತೆ ಹಚ್ಚುವುದು ಅತಿ ಕಷ್ಟಕರವಾಗಿದ್ದು ರಕ್ಷಣಾ ಕಾರ್ಯಾಚರಣೆಗೆ ಸವಾಲು ಎದುರಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಮತ್ತು ರಕ್ಷಣಾ ತಂಡಗಳು ಕಾರ್ಯನಿರ್ವಹಿಸುತ್ತಿದ್ದು ಮುಂದಿನ ಮಾಹಿತಿ ನಿರೀಕ್ಷೆಯಲ್ಲಿದೆ. जी सर ಚಂದ್ರ ಮಾಡ್ಬಿಡ್ತಮ್ಮ ಏನಾಗುತ್ತೆ ಅಂತ ಮುಂದಾಲೋಚನೆ ಮಾಡ್ಕೊಂಡು ಮ್ಯಾನ್ ತಿಳಿದ್ರೆ ಸ್ವಲ್ಪ ಚೆನ್ನಾಗಿ ವಾಪಸ್ ಆಸೆ ಬರ್ಕೊಡ್ಬೇಕು. ಆಸೆಯಲ್ಲಿ ಬಾಡಿನೇ ತಗಾಗಲಿ ಮೊಬೈಲ್